ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಈ ದೇಶದ ಉಜ್ವಲ ಭವಿಷ್ಯವನ್ನು ನಿರ್ಮಾಣ ಮಾಡಬೇಕು. ಭಾರತ 2047ನೇ ಇಸ್ವಿಗೆ ಒಂದು ಅಭಿವೃದ್ಧಿ ಹೊಂದಿರತಕ್ಕಂಥ ದೇಶ ಆಗಿ ಪರಿವರ್ತನೆ ಆಗಬೇಕು ಅಂತೇಳಿ ಆ ಪುಣ್ಯಾತ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಕನಸನ್ನು ಕಾಣ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅವರು ವಿಶ್ವಾಸದಿಂದ ಮುಂದೆ ನುಗ್ತಾ ಇರ್ತಕ್ಕಂಥದ್ದು, ಅವರು ವಿಶ್ವಾಸ ಇಟ್ಟಿರ್ತಕ್ಕಂಥದ್ದು ಈ ದೇಶದ ಯುವ ಪೀಳಿಗೆ ಬಗ್ಗೆ ವಿಶ್ವಾಸನ ಇಟ್ಟು ಪ್ರಧಾನಮಂತ್ರಿ ಇವತ್ತು ಹಗಲು ರಾತ್ರಿ ಶ್ರಮವನ್ನು ಹಾಕ್ತಾ ಇದ್ದಾರೆ. ಇವತ್ತು ನೋಡ್ತಾ ಇದ್ದೀರಿ, ಭಾರತ ಅಂತ ಹೇಳಿದ್ರೆ ಅಮೇರಿಕ ಇರ್ಬೋದು, ಜಗತ್ತಿನ ಯಾವುದೇ ರಾಷ್ಟ್ರಗಳು ಭಾರತಕ್ಕೆ ಕೌಡೆ ಕಾಸಿನ ಕಿಮ್ಮತ್ತು ಕೊಡ್ತಾ ಇರಲಿಲ್ಲ. ಹಿಂದೆ ಭಾರತೀಯರು ಅಂತ ಹೇಳಿದ್ರೆ ಒಂದು ರೀತಿ ಭಿಕ್ಷುಕರಂತೆ ನೋಡ್ತಾ ಇದ್ರು. ಆದರೆ ಇವತ್ತು ಕಾಲ ಬದಲಾವಣೆ ಆಗಿದೆ. ಇವತ್ತು ಕಾಲ ಬದಲಾವಣೆ ಆಗಿದೆ. ಕಳೆದ 10 ವರ್ಷದಲ್ಲಿ ಯಾವ ರೀತಿ ಆಮೂಲಾಗ್ರ ಬದಲಾವಣೆ ಆಗಿದೆ ಅಂತ ಹೇಳಿದ್ರೆ, ಇವತ್ತು ಭಾರತೀಯರು ಜಗತ್ತಿನ ಯಾವುದೇ ದೇಶಕ್ಕೆ ಹೋದರೂ ಸಹ ಇವತ್ತು ತಲೆ ಎತ್ಕೊಂಡು ಹೆಮ್ಮೆಯಿಂದ ನಾನು ಭಾರತೀಯ ಅಂತೇಳಿ ಹೆಮ್ಮೆಯಿಂದ ಇವತ್ತು ಮಾತನಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅದಕ್ಕೆ ಕಾರಣ ಈ ದೇಶಕ್ಕೆ ಒಂದು ದಿಟ್ಟ ನಾಯಕತ್ವ ಸಿಕ್ಕಿದೆ. ಇವತ್ತು ಭಾರತ ಜಗತ್ತಿನ ಅಗ್ರಗಣ್ಯ ರಾಷ್ಟ್ರಗಳ ಮುಂದೆ ಇವತ್ತು ಭಾರತ ಸ್ವಾಭಿಮಾನದಿಂದ ತಲೆ ಎತ್ಕೊಂಡು ನಿಲ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ, ಅದಕ್ಕೆ ಕಾರಣ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಇವತ್ತು ಭಾರತವನ್ನು ಯಾವ ರೀತಿ ಮುನ್ನಡೆಸ್ತಾ ಇದ್ದಾರೆ, ಭಾರತ ಯಾವ ರೀತಿ ಅಭಿವೃದ್ಧಿ ಆಗ್ತಾ ಇದೆ, ಭಾರತದ ಯಶಸ್ಸನ್ನು ಕಂಡು ಇವತ್ತು ಜಗತ್ತು ಇವತ್ತು ಆಶ್ಚರ್ಯಚಕಿತವಾಗಿ ಭಾರತದ ಕಡೆ ಇವತ್ತು ನೋಡ್ತಾ ಇದೆ. ಬಂಧುಗಳೇ, ಇವತ್ತು 19ನೇ ಶತಮಾನ ಅಂತ ಹೇಳಿದ್ರೆ ಇವತ್ತು ರಷ್ಯಾದ ಶತಮಾನ ಅಂತ ಹೇಳ್ತಾ ಇದ್ರು. 20ನೇ ಶತಮಾನ ಅಂತ ಹೇಳಿದ್ರೆ ಅಮೇರಿಕದ ಶತಮಾನ ಅಂತೇಳಿ ಜಗತ್ತು ಮಾತನಾಡ್ತಾ ಇದ್ರು. ಆದರೆ ಇವತ್ತು ನಮಗೆ ವಿಶ್ವಾಸ ಇರಲಿ, 21ನೇ ಶತಮಾನ ಅಂತ ಹೇಳಿದ್ರೆ ಅದು ಭಾರತೀಯರ ಶತಮಾನ. ಅತಿ ಹೆಚ್ಚು ಇವತ್ತು ಯುವ ಸಂಪತ್ತು ಇರ್ತಕ್ಕಂಥದ್ದು ಇವತ್ತು ಭಾರತದಲ್ಲಿ. ಹಾಗಾಗಿ ಇಡೀ ಜಗತ್ತು ಇವತ್ತು ಭಾರತದ ಕಡೆಗೆ ನೋಡ್ತಾ ಇದೆ ಅಂತ ಹೇಳಿದ್ರೆ, ಅದಕ್ಕೆ ಕಾರಣ ಇವತ್ತು ಅತಿ ಹೆಚ್ಚು ಯುವ ಸಂಪತ್ತು ಇವತ್ತು ಜಗತ್ತಿನಲ್ಲಿ ಇರ್ತಕ್ಕಂಥದ್ದು ಅದು ಭಾರತದಲ್ಲಿ ಮಾತ್ರ. ಹಾಗಾಗಿ ಅಂಥ ಯುವ ಸಂಪತ್ತನ್ನು ಸರಿದಾರಿಯಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸ ವೇದಿಕೆ ಮೇಲಿರ್ತಕ್ಕಂಥ ಪರಮ ಪೂಜ್ಯರು ಮಾಡ್ತಾ ಇದ್ದಾರೆ. ವೇದಿಕೆ ಮೇಲಿರ್ತಕ್ಕಂಥ ಪರಮ ಪೂಜ್ಯರು ಇವತ್ತು ಅನ್ನದಾಸೋಹ, ಅಕ್ಷರ ದಾಸೋಹ, ಜ್ಞಾನ ದಾಸೋಹದ ಮೂಲಕ ಇವತ್ತು ಸಮಾಜವನ್ನು ತಿದ್ದುವುದರ ಜೊತೆಗೆ ಯುವ ಸಮುದಾಯವನ್ನು ಕೂಡ ಸರಿದಾರಿಯಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥ ಒಂದು ಪುಣ್ಯದ ಕೆಲಸ ಪರಮ ಪೂಜ್ಯರ ನೇತೃತ್ವದಲ್ಲಿ ಆಗ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಇವತ್ತು ನಾವು ಕೂಡ ವೇದಿಕೆ ಮೇಲೆ ಇವತ್ತು ಅನೇಕ ರಾಜಕೀಯ ಮುಖಂಡರು ಇವತ್ತಿದ್ದಾರೆ. ಯಾಕೆಂದರೆ ಇವತ್ತು ಸಮಾಜ ನಮ್ಮನ್ನು ಗಮನಿಸ್ತಾ ಇದೆ. ಮಠಮಾನ್ಯಗಳು, ಸ್ವಾಮೀಜಿಗಳು ಕೂಡ ಇವತ್ತು ನಮ್ಮ ಕಡೆ ನೋಡ್ತಾ ಇದ್ದಾರೆ. ಯಾಕೆಂದರೆ ರಾಜಕಾರಣಿಗಳಿಂದ ಇವತ್ತು ಸಮಾಜ ಬಯಸ್ತಾ ಇರ್ತಕ್ಕಂಥದ್ದು ಯಾವುದೇ ಪಕ್ಷದಲ್ಲಿ ನಾವು ಇರಲಿ, ಆದರೆ ಸಮಾಜದ ವಿಚಾರ ಬಂದಾಗ ಇವತ್ತು ಸಮಾಜವನ್ನು ಸರಿದಾರಿಯಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥ ವಿಚಾರ ಬಂದಾಗ ಪಕ್ಷಾತೀತವಾಗಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದಾಗಿ ಇವತ್ತು ಸಮಾಜವನ್ನು ಸರಿದಾರಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸ ಪರಮ ಪೂಜ್ಯ ಸ್ವಾಮೀಜಿಗಳ ಜೊತೆ ಸೇರಿಕೊಂಡು ನಾವು ಕೂಡ ಮಾಡಬೇಕಾಗಿದೆ. ನಾವು ಯಾರೂ ಕೂಡ ಮರಿಬಾರ್ದು ಅನ್ನೋ ಮಾತನ್ನೇ ಸಂದರ್ಭದಲ್ಲಿ ಹೇಳ್ತಾ ತುಂಬ ಸಂತೋಷ ಆಗಿದೆ. ನನ್ನ ಸೌಭಾಗ್ಯ ಇವತ್ತು ಕಾರದ ಶಿವಯೋಗಿ ಮಹಾಸ್ವಾಮೀಜಿಗಳು ಮಾತನಾಡ್ತಾ ಹೇಳಿದರು, ಸನ್ಮಾನ್ಯ BS ಯಡಿಯೂರಪ್ಪನವರು ಈ ರಾಜ್ಯದ ಮುಖ್ಯಮಂತ್ರಿಗಳು ಇದ್ದಾಗ ಇವತ್ತು ಮಠಕ್ಕೆ ಒಂದು ಅಳಿಲು ಸೇವೆಯನ್ನು ಮಾಡಿರ್ತಕ್ಕಂಥದ್ದನ್ನು ಸ್ವಾಮೀಜಿಗಳು ನೆನಪು ಮಾಡಿಕೊಂಡ್ರು. ನನ್ನ ಸೌಭಾಗ್ಯ ಇವತ್ತೇನಪ್ಪ ಅಂತ ಹೇಳಿದ್ರೆ, ಇವತ್ತು ಬೆಳ್ಳಾವಿಗೆ ಬಂದಂಥ ಸಂದರ್ಭದಲ್ಲಿ ನಮ್ಮ ತಾಯಂದರು ಭಾಳ ಪ್ರೀತಿಯಿಂದ ನನ್ನ ಸ್ವಾಗತ ಮಾಡ್ತಾ ಇದ್ರು. ಹಿರಿಯರು ಕೂಡ ನನಗೆ ಆಶೀರ್ವಾದ ಮಾಡ್ತಾ ಇದ್ರು, ಸ್ವಾಮೀಜಿಗಳು ಕೂಡ ಆಶೀರ್ವಾದ ಮಾಡ್ತಾ ಇದ್ರು. ವಿಶೇಷವಾಗಿ ನಮ್ಮ ತ್ರಿನೇತ್ರ ಮಹಾಸ್ವಾಮೀಜಿಗಳು ಇವತ್ತು ವೇದಿಕೆ ಮೇಲೆ ಇದ್ದಾರೆ. ಇವತ್ತು ಯಡಿಯೂರಪ್ಪನವರಿಗೆ ತೊಂದರೆ ಆದಾಗಲೆಲ್ಲ ಅನೇಕ ನಾಡಿನ ಮಠಮಾನ್ಯಗಳು, ಜಗದ್ಗುರುಗಳು, ಸ್ವಾಮೀಜಿಗಳು ಯಡಿಯೂರಪ್ಪ ಪರವಾಗಿ ಯಾವತ್ತೂ ಕೂಡ ಗಟ್ಟಿಯಾಗಿ ನಿಂತಿದ್ದಾರೆ. ಅದೇ ರೀತಿ ತ್ರಿನೇತ್ರ ಮಹಾಸ್ವಾಮೀಜಿಗಳು ಕೂಡ ಯಡಿಯೂರಪ್ಪನವರಿಗೆ ಇವತ್ತು ಸಂಕಷ್ಟದಲ್ಲಿದ್ದಾಗ ಅವರಿಗೆ ಧೈರ್ಯ ತುಂಬತಕ್ಕಂಥ ಕೆಲಸ ಮಾಡಿದ್ದಾರೆ. ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಮಠಮಾನ್ಯಗಳು, ಪರಮ ಪೂಜ್ಯರು ಇವತ್ತು ಯಡಿಯೂರಪ್ಪನವರಿಗೆ ಧೈರ್ಯ ತುಂಬತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಒಂದೇ ಮಾತನ್ನು
ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಈ ದೇಶದ ಉಜ್ವಲ ಭವಿಷ್ಯವನ್ನು ನಿರ್ಮಾಣ ಮಾಡಬೇಕು. ಭಾರತ 2047ನೇ ಇಸ್ವಿಗೆ ಒಂದು ಅಭಿವೃದ್ಧಿ ಹೊಂದಿರತಕ್ಕಂಥ ದೇಶ ಆಗಿ ಪರಿವರ್ತನೆ ಆಗಬೇಕು ಅಂತೇಳಿ ಆ ಪುಣ್ಯಾತ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಕನಸನ್ನು ಕಾಣ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅವರು ವಿಶ್ವಾಸದಿಂದ ಮುಂದೆ ನುಗ್ತಾ ಇರ್ತಕ್ಕಂಥದ್ದು, ಅವರು ವಿಶ್ವಾಸ ಇಟ್ಟಿರ್ತಕ್ಕಂಥದ್ದು ಈ ದೇಶದ ಯುವ ಪೀಳಿಗೆ ಬಗ್ಗೆ ವಿಶ್ವಾಸನ ಇಟ್ಟು ಪ್ರಧಾನಮಂತ್ರಿ ಇವತ್ತು ಹಗಲು ರಾತ್ರಿ ಶ್ರಮವನ್ನು ಹಾಕ್ತಾ ಇದ್ದಾರೆ. ಇವತ್ತು ನೋಡ್ತಾ ಇದ್ದೀರಿ, ಭಾರತ ಅಂತ ಹೇಳಿದ್ರೆ ಅಮೇರಿಕ ಇರ್ಬೋದು, ಜಗತ್ತಿನ ಯಾವುದೇ ರಾಷ್ಟ್ರಗಳು ಭಾರತಕ್ಕೆ ಕೌಡೆ ಕಾಸಿನ ಕಿಮ್ಮತ್ತು ಕೊಡ್ತಾ ಇರಲಿಲ್ಲ. ಹಿಂದೆ ಭಾರತೀಯರು ಅಂತ ಹೇಳಿದ್ರೆ ಒಂದು ರೀತಿ ಭಿಕ್ಷುಕರಂತೆ ನೋಡ್ತಾ ಇದ್ರು. ಆದರೆ ಇವತ್ತು ಕಾಲ ಬದಲಾವಣೆ ಆಗಿದೆ. ಕಳೆದ 10 ವರ್ಷದಲ್ಲಿ ಯಾವ ರೀತಿ ಆಮೂಲಾಗ್ರ ಬದಲಾವಣೆ ಆಗಿದೆ ಅಂತ ಹೇಳಿದ್ರೆ, ಇವತ್ತು ಭಾರತೀಯರು ಜಗತ್ತಿನ ಯಾವುದೇ ದೇಶಕ್ಕೆ ಹೋದರೂ ಸಹ ಇವತ್ತು ತಲೆ ಎತ್ಕೊಂಡು ಹೆಮ್ಮೆಯಿಂದ ನಾನು ಭಾರತೀಯ ಅಂತೇಳಿ ಹೆಮ್ಮೆಯಿಂದ ಇವತ್ತು ಮಾತನಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅದಕ್ಕೆ ಕಾರಣ ಈ ದೇಶಕ್ಕೆ ಒಂದು ದಿಟ್ಟ ನಾಯಕತ್ವ ಸಿಕ್ಕಿದೆ. ಇವತ್ತು ಭಾರತ ಜಗತ್ತಿನ ಅಗ್ರಗಣ್ಯ ರಾಷ್ಟ್ರಗಳ ಮುಂದೆ ಇವತ್ತು ಭಾರತ ಸ್ವಾಭಿಮಾನದಿಂದ ತಲೆ ಎತ್ಕೊಂಡು ನಿಲ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ, ಅದಕ್ಕೆ ಕಾರಣ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಇವತ್ತು ಭಾರತವನ್ನು ಯಾವ ರೀತಿ ಮುನ್ನಡೆಸ್ತಾ ಇದ್ದಾರೆ, ಭಾರತ ಯಾವ ರೀತಿ ಅಭಿವೃದ್ಧಿ ಆಗ್ತಾ ಇದೆ, ಭಾರತದ ಯಶಸ್ಸನ್ನು ಕಂಡು ಇವತ್ತು ಜಗತ್ತು ಇವತ್ತು ಆಶ್ಚರ್ಯಚಕಿತವಾಗಿ ಭಾರತದ ಕಡೆ ಇವತ್ತು ನೋಡ್ತಾ ಇದೆ. ಬಂಧುಗಳೇ, ಇವತ್ತು 19ನೇ ಶತಮಾನ ಅಂತ ಹೇಳಿದ್ರೆ ಇವತ್ತು ರಷ್ಯಾದ ಶತಮಾನ ಅಂತ ಹೇಳ್ತಾ ಇದ್ರು. 20ನೇ ಶತಮಾನ ಅಂತ ಹೇಳಿದ್ರೆ ಅಮೇರಿಕದ ಶತಮಾನ ಅಂತೇಳಿ ಜಗತ್ತು ಮಾತನಾಡ್ತಾ ಇದ್ರು. ಆದರೆ ಇವತ್ತು ನಮಗೆ ವಿಶ್ವಾಸ ಇರಲಿ, 21ನೇ ಶತಮಾನ ಅಂತ ಹೇಳಿದ್ರೆ ಅದು ಭಾರತೀಯರ ಶತಮಾನ. ಅತಿ ಹೆಚ್ಚು ಇವತ್ತು ಯುವ ಸಂಪತ್ತು ಇರ್ತಕ್ಕಂಥದ್ದು ಇವತ್ತು ಭಾರತದಲ್ಲಿ. ಹಾಗಾಗಿ ಇಡೀ ಜಗತ್ತು ಇವತ್ತು ಭಾರತದ ಕಡೆಗೆ ನೋಡ್ತಾ ಇದೆ ಅಂತ ಹೇಳಿದ್ರೆ, ಅದಕ್ಕೆ ಕಾರಣ ಇವತ್ತು ಅತಿ ಹೆಚ್ಚು ಯುವ ಸಂಪತ್ತು ಇವತ್ತು ಜಗತ್ತಿನಲ್ಲಿ ಇರ್ತಕ್ಕಂಥದ್ದು ಅದು ಭಾರತದಲ್ಲಿ ಮಾತ್ರ. ಹಾಗಾಗಿ ಅಂಥ ಯುವ ಸಂಪತ್ತನ್ನು ಸರಿದಾರಿಯಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸ ವೇದಿಕೆ ಮೇಲಿರ್ತಕ್ಕಂಥ ಪರಮ ಪೂಜ್ಯರು ಮಾಡ್ತಾ ಇದ್ದಾರೆ. ವೇದಿಕೆ ಮೇಲಿರ್ತಕ್ಕಂಥ ಪರಮ ಪೂಜ್ಯರು ಇವತ್ತು ಅನ್ನದಾಸೋಹ, ಅಕ್ಷರ ದಾಸೋಹ, ಜ್ಞಾನ ದಾಸೋಹದ ಮೂಲಕ ಇವತ್ತು ಸಮಾಜವನ್ನು ತಿದ್ದುವುದರ ಜೊತೆಗೆ ಯುವ ಸಮುದಾಯವನ್ನು ಕೂಡ ಸರಿದಾರಿಯಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥ ಒಂದು ಪುಣ್ಯದ ಕೆಲಸ ಪರಮ ಪೂಜ್ಯರ ನೇತೃತ್ವದಲ್ಲಿ ಆಗ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಇವತ್ತು ನಾವು ಕೂಡ ವೇದಿಕೆ ಮೇಲೆ ಇವತ್ತು ಅನೇಕ ರಾಜಕೀಯ ಮುಖಂಡರು ಇವತ್ತಿದ್ದಾರೆ. ಯಾಕೆಂದರೆ ಇವತ್ತು ಸಮಾಜ ನಮ್ಮನ್ನು ಗಮನಿಸ್ತಾ ಇದೆ. ಮಠಮಾನ್ಯಗಳು, ಸ್ವಾಮೀಜಿಗಳು ಕೂಡ ಇವತ್ತು ನಮ್ಮ ಕಡೆ ನೋಡ್ತಾ ಇದ್ದಾರೆ. ಯಾಕೆಂದರೆ ರಾಜಕಾರಣಿಗಳಿಂದ ಇವತ್ತು ಸಮಾಜ ಬಯಸ್ತಾ ಇರ್ತಕ್ಕಂಥದ್ದು ಯಾವುದೇ ಪಕ್ಷದಲ್ಲಿ ನಾವು ಇರಲಿ, ಆದರೆ ಸಮಾಜದ ವಿಚಾರ ಬಂದಾಗ ಇವತ್ತು ಸಮಾಜವನ್ನು ಸರಿದಾರಿಯಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥ ವಿಚಾರ ಬಂದಾಗ ಪಕ್ಷಾತೀತವಾಗಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದಾಗಿ ಇವತ್ತು ಸಮಾಜವನ್ನು ಸರಿದಾರಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸ ಪರಮ ಪೂಜ್ಯ ಸ್ವಾಮೀಜಿಗಳ ಜೊತೆ ಸೇರ್ಕೊಂಡು ನಾವು ಕೂಡ ಮಾಡಬೇಕಾಗಿದೆ. ನಾವು ಯಾರೂ ಕೂಡ ಮರಿಬಾರ್ದು ಅನ್ನೋ ಮಾತನ್ನೇ ಸಂದರ್ಭದಲ್ಲಿ ಹೇಳ್ತಾ ತುಂಬ ಸಂತೋಷ ಆಗಿದೆ. ನನ್ನ ಸೌಭಾಗ್ಯ ಇವತ್ತು ಕಾರದ ಶಿವಯೋಗಿ ಮಹಾಸ್ವಾಮೀಜಿಗಳು ಮಾತನಾಡ್ತಾ ಹೇಳಿದರು, ಸನ್ಮಾನ್ಯ BS ಯಡಿಯೂರಪ್ಪನವರು ಈ ರಾಜ್ಯದ ಮುಖ್ಯಮಂತ್ರಿಗಳು ಇದ್ದಾಗ ಇವತ್ತು ಮಠಕ್ಕೆ ಒಂದು ಅಳಿಲು ಸೇವೆಯನ್ನು ಮಾಡಿರ್ತಕ್ಕಂಥದ್ದನ್ನು ಸ್ವಾಮೀಜಿಗಳು ನೆನಪು ಮಾಡಿಕೊಂಡ್ರು. ನನ್ನ ಸೌಭಾಗ್ಯ ಇವತ್ತೇನಪ್ಪ ಅಂತ ಹೇಳಿದ್ರೆ, ಇವತ್ತು ಬೆಳ್ಳಾವಿಗೆ ಬಂದಂಥ ಸಂದರ್ಭದಲ್ಲಿ ನಮ್ಮ ತಾಯಂದರು ಭಾಳ ಪ್ರೀತಿಯಿಂದ ನನ್ನ ಸ್ವಾಗತ ಮಾಡ್ತಾ ಇದ್ರು. ಹಿರಿಯರು ಕೂಡ ನನಗೆ ಆಶೀರ್ವಾದ ಮಾಡ್ತಾ ಇದ್ರು, ಸ್ವಾಮೀಜಿಗಳು ಕೂಡ ಆಶೀರ್ವಾದ ಮಾಡ್ತಾ ಇದ್ರು. ವಿಶೇಷವಾಗಿ ನಮ್ಮ ತ್ರಿನೇತ್ರ ಮಹಾಸ್ವಾಮೀಜಿಗಳು ಇವತ್ತು ವೇದಿಕೆ ಮೇಲೆ ಇದ್ದಾರೆ. ಇವತ್ತು ಯಡಿಯೂರಪ್ಪನವರಿಗೆ ತೊಂದರೆ ಆದಾಗಲೆಲ್ಲ ಅನೇಕ ನಾಡಿನ ಮಠಮಾನ್ಯಗಳು, ಜಗದ್ಗುರುಗಳು, ಸ್ವಾಮೀಜಿಗಳು ಯಡಿಯೂರಪ್ಪ ಪರವಾಗಿ ಯಾವತ್ತೂ ಕೂಡ ಗಟ್ಟಿಯಾಗಿ ನಿಂತಿದ್ದಾರೆ. ಅದೇ ರೀತಿ ತ್ರಿನೇತ್ರ ಮಹಾಸ್ವಾಮೀಜಿಗಳು ಕೂಡ ಯಡಿಯೂರಪ್ಪನವರಿಗೆ ಇವತ್ತು ಸಂಕಷ್ಟದಲ್ಲಿದ್ದಾಗ ಅವರಿಗೆ ಧೈರ್ಯ ತುಂಬತಕ್ಕಂಥ ಕೆಲಸ ಮಾಡಿದ್ದಾರೆ. ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಮಠಮಾನ್ಯಗಳು, ಪರಮ ಪೂಜ್ಯರು ಇವತ್ತು ಯಡಿಯೂರಪ್ಪನವರಿಗೆ ಧೈರ್ಯ ತುಂಬತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಒಂದೇ ಮಾತನ್ನು